ಇವರು ಸರ್ ಇಲ್ಲಿ ಒಂದು ಕಿತ್ತೂರು ತುಂಬ ಚೆನ್ನಾಗಿದೆ. ಒಳ್ಳೇದು ಮಾಡಲಿ. ನೀವು ಎಲ್ಲಿ ಕೆಲಸ ಮಾಡೋದು ಸರ್? ನೀವೆಲ್ಲಿ ಕೆಲಸ ಮಾಡೋದು ಇಲ್ಲಿ? ಸರ್ ನಾವಿಲ್ಲೇ ಈ ಕಡೆ ಜೆ ಪಿ ನಗರ. ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಬಂದ್ರಾ? ಇಲ್ಲ ಸರ್, ಇವತ್ತೊಂದು ದಿವಸ ಬಂದೆ. ಓಕೆ. ತುಂಬ ಎಷ್ಟು ಸಲ ಊಟ ಮಾಡಿದ್ರೆ ಇಲ್ಲಿ? ಸರ್ ಇಲ್ಲಿ ನಾನು ಯಾವಾಗಲೂ ಸೋಮವಾರ ಹೋಟೆಲ್ ರಜೆ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಬಂದಾಗ ಇಲ್ಲಿ ಸಿಕ್ಕಿತ್ತು. ಚೆನ್ನಾಗಿ ಊಟ ಎಲ್ಲ ಟೇಸ್ಟ್ ಇದೆಯಾ? ತುಂಬ ಚೆನ್ನಾಗಿದೆ. ಹೊರಗಡೆ ಹೋಟ್ಲ್ ಊಟ ಮಾಡಿ ದೇವ್ರು ಒಳ್ಳೇದು ಮಾಡಿ ಸರ್. ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು ನೀವು? ನಾವು ಮಂಡ್ಯದವರಾ? ಎಲ್ಲಿದ್ದೀರಾ? ನಾವು ಮಾರ್ಕೆಟ್ಗೆ ಬಂದಿದ್ದೀರಾ? ಇವತ್ತು ಫಸ್ಟ್ ಟೈಮ್ ಬಂದಿರೋದು ಅಥವಾ ರೆಗ್ಯುಲರ್ ಬಂದಿದ್ದೀರಾ ಮುಂಚೆ? ಇಲ್ಲ, ಒಂದು ಮಾರ್ಕೆಟ್ಗೆ ಬಂದಾಗ ಬರ್ತಾ ಇರ್ತೀರಾ? ಆಮೇಲೆ ಇವತ್ತು ಲೇಟ್ ಆಗಿರೋದ್ರಿಂದ ಬಂದಿದ್ದೀವಿ. ಇಲ್ಲಾಂದರೆ ನಾವು 11 ಗಂಟೆ ಒಳಗೆಲ್ಲ ಟ್ರೈನ್ ಹತ್ಬಿಟ್ಟು ಹೋಗ್ತಾ ಇದ್ದೀವಿ ಮಂಡ್ಯಗೆ. ಡೈಲಿ ಬರ್ತೀರಾ ಮಂಡ್ಯದಿಂದ ಅಥವಾ ಇಲ್ಲ? ಇಲ್ಲ, ವಾರಕ್ಕೆ 2 ಸಲ ಬರ್ತೀವಿ. ಓಕೆ. ತರಕಾರಿ ಇದ್ರ ಬಗ್ಗೆ ಹೆಂಗೆ ಅನ್ಸುತ್ತೆ ಈಗ ನಿಮಗೆ? ಉಚಿತವಾಗಿ ಮಧ್ಯಾಹ್ನ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾವ್ರೆ. ಅಂದರೆ ಇದು ಫಸ್ಟು ಸ್ಟಾರ್ಟಿಂಗಲ್ಲಿ ನಮಗೂ ಸಲ ಇದು ನಂಬಕ್ಕೆ ಸಾಧ್ಯ ಇರ್ತದೆ. ಈಗ ಯಾರು ಫ್ರೀ ಊಟ ಕೊಡ್ತಾರೆ ಅಂದರೆ ನಮ್ಗೆ ನಂಬಕ್ಕೆ ಚಾನ್ಸ್ ಇಲ್ಲ. ಏನೋ ಕಾರ್ಯ ಇರ್ಬೋದೇನೋ, ಮಿಕ್ಕಿದ್ರೇನೋ ಕೊಡ್ತಾ ಇರ್ಬೋದು ಅಂತ ನಾವು ಅಂದ್ಕೊಂಡ್ರೆ, ಈ ಮಾರ್ಕೆಟಿಂದನೂ ಸುಮಾರು ಜನ ಹೇಳ್ತಾರೆ ಅವರೆಲ್ಲ ರೆಗ್ಯುಲರ್ ಕೊಡ್ತಾರೆ, ಒಂದಿನ ಅನ್ನ ಸಾಂಬಾರು ಕೊಡ್ತಾರೆ, ಒಂದಿನ ಪುಳಿಯೋಗರೆ ಕೊಡ್ತಾರೆ, ಒಂದಿನ ಬಾತ್ ಕೊಡ್ತಾರೆ ಅಂತಂದಾಗ ಇದನ್ನು ನಾವು ಒಂದು 6-7 ತಿಂಗಳಿಂದ ಅಬ್ಸರ್ವ್ ಮಾಡಿದ್ದೀವಿ. ಅಂದರೆ ಈಗ ನಾವು ತರಕಾರಿ ತೊಗೊಂಡು ಬರೋದ್ರಿಂದ ಒಂದು 6-7 ತಿಂಗಳಿಂದ ಅಬ್ಸರ್ವ್ ಮಾಡಿದಾಗ ಇದು ಖಂಡಿತವಾಗ್ಲೂ ನಿಜ ಅಂತ. ಓಕೆ. ಹೆಂಗೆ ಟೇಸ್ಟಲ್ಲಿ ಹೆಂಗಿದೆ ಸರ್? ಸೂಪರ್ ಆಗಿದೆ ಸರ್, ಮನೇಲಿ ಮಾಡಿದಾಗೆ ಇದೆ. ಓಕೆ. ಖಂಡಿತವಾಗ್ಲೂ ಹೊರಗಡೆ ದುಡ್ಡು ಕೊಟ್ಟು ಏನು ಊಟ ಮಾಡ್ತೀರೋ ಅದೇ ಥರ ಅದಕ್ಕಿಂತಲೂ ಚೆನ್ನಾಗಿದೆ, ಮನೆ ಊಟಕ್ಕಿಂತಲೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೊಡ್ತೇವೆ. ನಾವು ಜೋಶ ಬರ್ತೀವಿ ಪ್ರಸಾದಕ್ಕೆ. ನಾವು ಡೈಲಿ ಪ್ರತಿದಿನ ಊಟ ಕೊಡ್ತಾ ಇರ್ತಾರೆ. ಚೆನ್ನಾಗಿ ರುಚಿಯಾಗಿರುತ್ತೆ. ಡೈಲಿ ಬರ್ತಾ ಇದ್ದೀವಿ. ಅನುದಾನ ಎಲ್ಲ ಮಾಡ್ತಾ ಇದ್ದಾರೆ. ಅನುದಾನ ಮಾಡ್ತಾರೆ. ಅದೇ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಏನಣ್ಣ ಊಟ ಮಾಡಿದ್ರಾ? ಊಟ ಮಾಡಲ್ಲ. ಹೆಂಗನ್ಸುತ್ತೆ ಇದು? ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡ್ತಾವ್ರೆ. ಇದು ಏನಾದ್ರು ಬಂದ್ ಮಾಡಿಬಿಟ್ರೆ ಇಡೀ ಗಾಂಧಿನಗರ ಎಲ್ಲ ಕೆಲಸದವ್ರು ಇದಾರಲ್ಲ ಎಲ್ಲ ಗೌರ್ಮೆಂಟ್ನವರು ಏನು ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ಹೋಟ್ಲವರು ಹೋಟ್ಲವರು ನಮ್ಗೆ ಅನುದಾನ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ. ಓಕೆ. ಪ್ರತಿಯೊಂದು ರೇಟ್ ರೇಟ್ ಜಾಸ್ತಿ ಆಯಿತು, ಎಣ್ಣೆ ರೇಟ್ ಜಾಸ್ತಿ ಆಯಿತು, ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಯಿತು, ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಓಟ್ ಹಾಕೋದು ನಾವು ಇವ್ರಿಗೆ ಲೇಡೀಸಿಗೆ ಮಾತ್ರ ಇದು ಮಾತ್ರ ಮಾಡ್ತಾರೆ. ಯಾರ ಊಟ ಫ್ರೀ ಸರ್? ಏನು ಫ್ರೀ ಕೊಡೋದು ಬೇಡ. ಫಸ್ಟ್ ಆಫ್ ಆಲ್ ನಮ್ಗೆ ಇರೋದ್ರಲ್ಲೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಲಿ. ನಮ್ಗೇನು ಫ್ರೀಯಾಗಿ ಕೊಡೋದು ಬೇಡ. ಲೇಡೀಸಿಗೆ ಜಾಸ್ತಿ ಮಾಡಿಬಿಟ್ಟೆ, ಜೆಂಟ್ಸಿಗೆ ಈಗ ಎಲ್ಲದ್ರ ಮೇಲೆ ಏರ್ತಾ ಇದ್ರೆ. ಓಕೆ. ಊಟ ಹೇಗಿದೆ ಸರ್? ಊಟ ತುಂಬ ಚೆನ್ನಾಗಿದೆ. ಪ್ರತಿ ದಿವಸನೂ ಕೂಡ ಇವ್ರು ಮಿಸ್ ಮಾಡಲ್ಲ. ಪ್ರತಿ ಒಂದು ಗಂಟೆಗೆ ಪ್ರತಿ ದಿವಸ ಕೊಡ್ತಾನೆ ಇರ್ತಾರೆ. ಓಕೆ. ನೋಡ್ರಿ ಯಜಮಾನ್ರೆ, ಊಟ ಮಾಡಿದ್ರಾ? ಹೇಗಿತ್ತು ಟೇಸ್ಟು? ಇದು ನಮಗೆ ಶಾಶ್ವತ 48 ವರ್ಷದಿಂದ ಈ ಹೋಟ್ಲು ನಮಗೆ ಚಿನ್ನದಂತ. ಎಷ್ಟು ದಿನದಿಂದ ಊಟ ಕೊಡ್ತಾವ್ರೆ ಇವರು? ಇವರು ಒಂದು ವರ್ಷ ಮೇಲೆ ಕೊಡ್ತಾ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಊಟ ಕೊಡ್ತಾ ಇದ್ದಾರೆ. ಇವಾಗೆಲ್ಲ ಮೆಜೆಸ್ಟಿಕ್ ಏರಿಯಿಂದ ಇಲ್ಲೇ ಹುಡಿಕೊಂಬರ್ತಾರೆ. ಈ ಪುಣ್ಯಾತ್ಮ ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಹಸ್ದವ್ರು ಅನ್ನ ಹಾಕ್ತಾರೆ. 1000 ಜನಕ್ಕೆ 10 ಜನಕ್ಕಲ್ಲ, 1000 ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ಓಕೆ. ಅದು ಭಾಳ ಸಂತೋಷ. ಅಂದರೆ ನಿಮಗೂ ಸಂತೋಷ, ನಮಗೂ ಸಂತೋಷ ಆಗಿರ್ಬೋದು. ಮನುಷ್ಯನಿಗೆ ಯಾವುದ್ರಲ್ಲೂ ತೃಪ್ತಿ ಆಗಲ್ಲ, ಊಟ ಒಂದರಲ್ಲೇ ತೃಪ್ತಿ ಆಗೋದು. ಇನ್ನೇನು ಮಾಡೋದು ಸ್ವಾಮಿ? ಹೌದಲ್ವಾ? ಈಗ ದುಡ್ಡು ಎಷ್ಟು ಕೊಟ್ಟರು ತೃಪ್ತಿ ಆಗಲ್ಲ ಮನುಷ್ಯನಿಗೆ. ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು. ಈಗ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಸ್ವಲ್ಪ ರೈಸ್ ತಗೊಂಡು, ಅದೇ ನಾವು ಭಾಳ ಯಾವ? ನೀವು ಎಲ್ಲಿಯವರು? ನಾವು ಮಂಡ್ಯ. ಓಕೆ. ಮಂಡ್ಯದಿಂದ ಇಲ್ಲೇ ಇರೋದಾ ಅಥವಾ ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಇಲ್ಲೇ ಇದ್ದೀರಾ? ಏನು ಕೆಲಸ ಮಾಡ್ತೀರಾ? ನಾನು ಅಡುಗೆ ಕೆಲಸಕ್ಕೆ ಕಾಂಟ್ರಾಕ್ಟ್ರು. ಮತ್ತು ನೀವು ಅಡುಗೆ ಎಲ್ಲ ಕೆಲಸ ಮಾಡ್ಸಕ್ಕೆ ಹೋಗಿ ಬ್ಯುಸಿ ಆಗ್ತಿರ್ತೀರ? ಬಿಸಿ ಇರ್ತೀನಿ. ಇವತ್ತು ಆಸಾಡೋದೆ, ಇನ್ನೂ ಒಂದು ವಾರ ಫ್ರೀ. ಓಕೆ. ಸೊ ನೀವು ಬೇರೆಯವ್ರಿಗೆಲ್ಲ ಊಟ ಮಾಡ್ತೀರಾ? ಊಟ ಮಾಡಿ ಬಡಿಸ್ತೀರಾ? ಹೌದು ಸ್ವಾಮಿ. ಓಕೆ. ಥ್ಯಾಂಕ್ ಯು.